ರೀಹೀಟ್ ಮಾಡುವುದರಿಂದ ಪಾಯ್ಸನಸ್ ಆಗಿ ಬದಲಾಗುವ 5 ಫುಡ್ಗಳು. ನಂಬರ್ 1 ಟೀಯನ್ನು ರೀಹೀಟ್ ಮಾಡುವುದರಿಂದ ಅದರೊಳಗಿರುವ ಎಲ್ಲ ಫ್ಲೇವರ್ಸ್ ಹಾಗೆ ನ್ಯೂಟ್ರಿಷನಲ್ ಪ್ರಾಪರ್ಟೀಸ್ಗಳು ಹಾಳಾಗುತ್ತವೆ. ಅಷ್ಟೇ ಅಲ್ಲ, ನಮ್ಮ ಇಂಡಿಯನ್ ಟೀಯನ್ನು ಹಾಲು ಮತ್ತು ಸಕ್ಕರೆಯಿಂದ ಮಾಡುವುದರಿಂದ ಅದರೊಳಗೆ ಬ್ಯಾಕ್ಟೀರಿಯಾಗಳು ಬೇಗ ಗ್ರೋ ಆಗುತ್ತವೆ. ಇದರಿಂದ ಸ್ಟಮಕ್ ಅಪ್ಸೆಟ್, ಡಯೇರಿಯಾ, ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಹಾಗೆ ಇನ್ಫ್ಲಮೇಷನ್ ಕೂಡ ಬರಬಹುದು. ನಂಬರ್ 2 ಸ್ಪೈನಾಚ್, ಪಾಲಕ್ ಎಲೆಯಲ್ಲಿ ಐರನ್ ಮತ್ತು ನೈಟ್ರೇಟ್ಸ್ಗಳು ತುಂಬಾ ಇರುತ್ತವೆ. ಇದನ್ನ ರೀಹೀಟ್ ಮಾಡಿದಾಗ ಆಕ್ಸಿಡೈಸ್ ಆಗಿ ನೈಟ್ರೇಟ್ಸ್ಗಳಾಗಿ ಬದಲಾಗುತ್ತವೆ. ಇದರಿಂದ ಕ್ಯಾನ್ಸರ್ನಂತಹ ಭಯಂಕರ ಕಾಯಿಲೆಗಳು ಬರಬಹುದು. ನಂಬರ್ 3 ರೈಸ್. ಹೌದು, ರೈಸ್ ಅನ್ನ ರೀಹೀಟ್ ಮಾಡುವುದರಿಂದ ಅದರೊಳಗಿರುವ ಬ್ಯಾಕ್ಟೀರಿಯಾ ಡಬಲ್ ಆಗಿ ಟಾಕ್ಸಿನ್ಸ್ಗಳನ್ನ ರಿಲೀಸ್ ಮಾಡುತ್ತದೆ. ಆ ಟಾಕ್ಸಿನ್ಸ್ಗಳಿಂದ ಡಯೇರಿಯಾ ಹಾಗೂ ವಾಮಿಟಿಂಗ್ ನಂತಹ ಪ್ರಾಬ್ಲಮ್ಗಳು ಬರಬಹುದು. ನಂಬರ್ 4 ಮಶ್ರೂಮ್ಸ್ ಒಳಗಡೆ ಪ್ರೋಟೀನ್ ಅಧಿಕವಾಗಿ ಇರುತ್ತದೆ. ಇದನ್ನ ರೀಹೀಟ್ ಮಾಡಿದಾಗ ಆ ಪ್ರೋಟೀನ್ ಸ್ಟ್ರಕ್ಚರ್ ಬದಲಾಗಿ ಅದರಿಂದ ಹಾರ್ಟ್ ಹಾಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಗಳು ಬರಬಹುದಂತೆ. ನಂಬರ್ 5 ಕುಕ್ಕಿಂಗ್ ಆಯಿಲ್. ಅಕಾರ್ಡಿಂಗ್ ಟು FS Society ಪ್ರಕಾರ ಕುಕ್ಕಿಂಗ್ ಆಯಿಲ್ ಅನ್ನ ರೀಹೀಟ್ ಮಾಡುವುದರಿಂದ ಅದರೊಳಗೆ ಟ್ರಾನ್ಸ್ ಮತ್ತು ಫ್ಯಾಟ್ಸ್ ರಿಲೀಸ್ ಆಗುತ್ತೆ.